ಮಿನರಲ್ಸ್ ಹೇರಳವಾಗಿ ಇದರಲ್ಲಿ ಇದ್ದಾವೆ. ಕ್ಯಾಲ್ಸಿಯಮನ್ನು ಕೂಡ ಆ ಒಂದು ಶ್ರೇಣಿಯಲ್ಲಿ ಬರ್ತದೆ. ಹಾಗೂ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ನಮಗೆ ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಅಸಿಡಿಟಿ ಸಮಸ್ಯೆ, ಮೂತ್ರ ಉರಿ ಸಮಸ್ಯೆ ಇರ್ತದೆ, ದಾಣುಗಳ ಉತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂಥವ್ರಿಗೂ ಕೂಡ ಆ ಒಂದು ಪೋಷಕ ಸತ್ವವನ್ನು, ಗಂಡು ಮಕ್ಕಳಲ್ಲೂ ಇನ್ಫರ್ಟಿಲಿಟಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಅದ್ಭುತವಾಗಿರ್ತಕ್ಕಂಥ ಆಹಾರವಾಗಿ ಹೆಲ್ಪ್ ಮಾಡುತ್ತೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೆ ಭಕ್ತಿ ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಉತ್ತಮವಾದ ಹಣ್ಣು, ಅದು ಸೀತಾಫಲ ಅಂತ ಕರೀತಾರೆ, ಅದರ ಪ್ರಯೋಜನ ನೋಡೋಣ. ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ಪೋಷಕ ಸತ್ವಗಳು, ಕ್ಯಾಲ್ಸಿಯಂ ಮತ್ತು ವಿಟಮಿನ್ಸ್ ಹಾಗೂ ಮಿನರಲ್ಸ್ ಹೇರಳವಾಗಿ ಇದರಲ್ಲಿ ಇದ್ದಾವೆ. ಕ್ಯಾಲ್ಸಿಯಮನ್ನು ಕೂಡ ಆ ಒಂದು ಶ್ರೇಣಿಯಲ್ಲಿ ಬರ್ತದೆ. ಹಾಗೂ ಇದರಲ್ಲಿರ್ತಕ್ಕಂಥ ಫೈಬರ್ ಅಂಶ ಯಥೇಚ್ಛವಾಗಿದೆ. ಹಾಗೂ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ನಮಗೆ ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಹಾಗೂ ಇದು ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ನ ಅಂಶವನ್ನು ಕೂಡ ಹೊಂದಿದೆ. ಇದು ಶೀತವೀರ್ಯ ಗುಣಧರ್ಮವನ್ನು ಹೊಂದಿರತಕ್ಕಂಥ ಆಹಾರ ಅಂತೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖ ಕಾಣಬಹುದು. ಇದನ್ನು ಸೇವನೆ ಮಾಡೋದ್ರಿಂದ ಕರಳು ಹುಣ್ಣಿನ ಸಮಸ್ಯೆ, ಅಸಿಡಿಟಿ ಸಮಸ್ಯೆ, ಹೈಪರ್ ಅಸಿಡಿಟಿ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಉಪಯೋಗ ಆಗುತ್ತೆ. ಮತ್ತು ಸುಸ್ತು, ನಿಶಕ್ತಿ, ಆಯಾಸ, ನರ ದೌರ್ಬಲ್ಯತೆ ಅಂತ ಸಮಸ್ಯೆಗಳ ನಿವಾರಣೆ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಯಾರಿಗೆಲ್ಲ ಪಿತ್ತ ವಿಕಾರದಿಂದ ಮೂತ್ರ ಉರಿ ಸಮಸ್ಯೆ ಇರ್ತದೆ ಹಾಗೂ ಪಾದ ಉರಿ ಸಮಸ್ಯೆ ಇರ್ತದೆ ಅಂಥವ್ರು ನಿಯಮಿತವಾಗಿ ಪ್ರತಿ ದಿವಸ ಈ ಸೀತಾಫಲದ ಹಣ್ಣು ಸೇವನೆ ಮಾಡೋದು ಉತ್ತಮ ಪರಿಹಾರ ಅಂತ ಹೇಳ್ಬೋದು. ಹಾಗೇನೆ ಅದರೊಟ್ಟಿಗೆ ಸೀತಾಫಲದ ಹಣ್ಣಿನ ಸೇವನೆಯಿಂದ ಇಮ್ಯುನಿಟಿ ತುಂಬ ಸ್ಟ್ರಾಂಗ್ ಆಗುತ್ತೆ. ಮತ್ತು ಮಕ್ಕಳ ಬುದ್ಧಿಶಕ್ತಿ ಚುರುಕಾಗುತ್ತೆ. ಯಾರ ಮಕ್ಕಳಿಗೆ ತುಂಬ ಪದೇ ಪದೇ ಕೆಮ್ಮು, ಕಫ, ನೆಗಡಿ ಆಗ್ತಾ ಇರ್ತದೆ ಅಂಥವ್ರು ಈ ಸೀತಾಫಲದ ಹಣ್ಣನ್ನು ಸೇವನೆ ಮಾಡಬಾರ್ದು. ಕೆಮ್ಮು, ಕಫ, ನೆಗಡಿ ಆಗದೆ ಇರತಕ್ಕಂಥವ್ರು ಈ ಒಂದು ಸೀತಾಫಲ ಹಣ್ಣನ್ನು ಸೇವನೆ ಮಾಡ್ಬೋದು. ಅದರ ಜೊತೆಗೆ ಇದು ಹೃದಯವನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಆಹಾರ. ಹೃದಯದ ಆರೋಗ್ಯವನ್ನು ಇದು ಚೆನ್ನಾಗಿಡ್ತದೆ, ವೃದ್ಧಿಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಅಂಡಾಣುಗಳ ಉತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ ಅಂಥವ್ರಿಗೂ ಕೂಡ ಆ ಒಂದು ಪೋಷಕ ಸತ್ವವನ್ನು ಒದಗಿಸೋದ್ರ ಜೊತೆಗೆ ಅಂಡಾಣುಗಳ ಉತ್ಪತ್ತಿನ ಚೆನ್ನಾಗಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಗಂಡು ಮಕ್ಕಳಲ್ಲೂ ಇನ್ಫರ್ಟಿಲಿಟಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇದು ಅದ್ಭುತವಾಗಿರ್ತಕ್ಕಂಥ ಆಹಾರವಾಗಿ ಹೆಲ್ಪ್ ಮಾಡುತ್ತೆ. ಜೊತೆಗೆ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಂಡ್ರೆ ಮೇಲ್ ಇನ್ಫರ್ಟಿಲಿಟಿ, ಫಿಮೇಲ್ ಇನ್ಫರ್ಟಿಲಿಟಿ ನಿವಾರಣೆ ಮಾಡಲಿಕ್ಕೆ ಈ ಒಂದು ಸೀತಾಫಲನೂ ಕೂಡ ಉಪಯೋಗ ಆಗುತ್ತೆ. ಹಾಗೆಯೇ ಸೀತಾಫಲ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಮಾಂಸಖಂಡಗಳು ಸ್ಟ್ರಾಂಗ್ ಆಗ್ತವೆ. ನರದಲ್ಲಿ ವೀಕ್ನೆಸ್ ಇದ್ದರೆ ಅವನ್ನು ನಿವಾರಣೆ ಮಾಡಲಿಕ್ಕೆ ಜೋಮು, ಕಾಲು ಸೆಳೆತ ಇಂಥವೆಲ್ಲ ನರಗಳ ವೀಕ್ನೆಸ್ಸಿಂದ ಸಮಸ್ಯೆಗಳು ಬರ್ತಾವಲ್ಲ ಅಂಥವೆಲ್ಲ ನಿವಾರಣೆ ಮಾಡಲಿಕ್ಕೆ ಸೀತಾಫಲ ಒಳ್ಳೆಯ ಆಹಾರ. ಆದ್ಮೇಲೆ ಯಾರಿಗೆ ತುಂಬ ಕೆಮ್ಮು, ಕಫ, ನೆಗಡಿ, ಅಲರ್ಜಿ, ಕಫ ಪ್ರಧಾನವಾಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ ಅಂಥವ್ರು ಇದನ್ನು ಸೇವನೆ ಮಾಡಬಾರ್ದು. ಪಿತ್ತ ಮತ್ತು ವಾತ ಪ್ರಕೃತಿ ಇರ್ತಕ್ಕಂಥವ್ರು ಇದನ್ನು ಸಹಜವಾಗಿ ಸೇವನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆರೋಗ್ಯ ಕೇಂದ್ರದಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತಾ ಇದೆ. ಆ ಶಿಬಿರಕ್ಕೆ ಭಾಗವಹಿಸೋದ್ರ ಮೂಲಕ ಆರೋಗ್ಯ ನೆಮ್ಮದಿಯಿಂದ ಬದುಕುವ ಸೂತ್ರಗಳನ್ನು ತಿಳ್ಕೊಬೋದು. ಯಾವುದೇ ಸಮಸ್ಯೆಗೆ ನಿರಂತರವಾಗಿ ಔಷಧಿ ತೆಗೆದುಕೊಳ್ತಾ ಇದ್ದರೆ, ಉದಾಹರಣೆಗೆ ಥೈರಾಯ್ಡ್ ಆಗಿರ್ಬೋದು, BP, ಶುಗರ್ ಆಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಇವೆಲ್ಲವನ್ನೂ ನಾವು ರಿವರ್ಸ್ ಮಾಡಿ ಮಾತ್ರೆಗಳನ್ನು ಬಿಡೋದು ಹೇಗೆ ಅಂತ ನಾವು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಶರಣ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.